ರಾಜ್ಯದಲ್ಲಿ ವಕ್ ಆಸ್ತಿ ವಿವಾದ ಬಹಳಷ್ಟು ಚರ್ಚೆಯಲ್ಲಿದೆ. ಅದರ ಜೊತೆಗೆ ಅನ್ವರ್ ಮಾಣಿಪಾಡಿ ಅವರ ವರದಿ ಕುರಿತು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಅವರೊಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು. ಅಂದ್ರೆ ಅನ್ವರ್ ಮಾಣಿಪಾಡಿ ಅವರಿಗೆ ವಿಜಯೇಂದ್ರ ಅವರು ಕೋಟಿ ಕೋಟಿ ಆಮಿಷ ಒಡ್ಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಅನ್ವರ್ ಮಾಣಿಪಾಡಿ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಮತ್ತು ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರೊಂದು ಈಗ ಏನು ಆರೋಪ ಮಾಡಿರುವಂಥದ್ದು ಅಂದ್ರೆ ವಿಜಯೇಂದ್ರ ಅವರು ಈ ಒಂದು ಇದನ್ನು ಮುಚ್ಚಿ ಹಾಕುವುದಕ್ಕೆ ನಿಮಗೆ ಕೋಟಿ ಕೋಟಿ ಲಂಚದ ಆಮಿಷ ಒಡ್ಡಿದ್ದಾರೆ ಅಂತ ಏನು ಹೇಳ್ತೀರಾ? ಈಗ ನಾನು ಸತ್ಯ ಹೇಳಬೇಕಾದ್ರೆ 2012-13 ನಾನು ವರದಿ ಕೊಟ್ಟ ಸಂದರ್ಭದಲ್ಲಿ ವಿಜೇಂದ್ರ ಸೇನೆಯಲ್ಲೇ ಇದ್ದಿಲ್ಲ. ಅವರು ಯಾರು ಅಂತ ಕೂಡ ನಮ್ಗೆ ಗೊತ್ತಿದ್ದಿಲ್ಲ. ವಿಜೇಂದ್ರ ಯಾವುದು ಬಂದಿದ್ದರೆ ಮೊನ್ನೆ ಜಾಗ ಬಂದಿರ್ಬೋದು. ಅವರು ಉಪಾಧ್ಯಕ್ಷ ಆಗಿದ್ದಾಗ ನಮ್ಮ ಸರ್ಕಾರ, ನಮ್ಮ ಪಾರ್ಟಿ ಸರ್ಕಾರ ನಡೆಸ್ತಾ ಇತ್ತು. ಆಗ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ ಅವರಿಗೆ ಮಾತಾಗಿ ನಾನು ಹೇಳಿದೆ, ಈಗ ಕಾಂಗ್ರೆಸ್ನಲ್ಲಿ ನಾವಿರಬೇಕಾದ್ರೆ ನನ್ನ ವರದಿ ಯಾಕೆ ಮಂಡನೆ ಮಾಡೋದು, ದಯವಿಟ್ಟು ಮಂಡನೆ ಮಾಡಬೇಕಂತೇಳಿ. ಆದರೆ ನೀವು ಭಾಳಷ್ಟು ದಣಿದಿದ್ದೀರಾ, ಹೋರಾಟ ಮಾಡಿ ನಿಮ್ಮ ಇದನ್ನೆಲ್ಲ ಕಳ್ಕೊಂಡಿದ್ದೀರಾ, ಯಾಕೆ ಈಗ ಮುಂದುವರಿಸಿ ಅದನ್ನು ಕ್ಲೋಸ್ ಮಾಡುವ ಅಂತ ಹೇಳಿದರು. ಅದಕ್ಕೆ ನಾನು ಕೋಪಗೊಂಡು ಭಾಳಷ್ಟು ಮಾತಾಡಿದ್ದೀನಿ. ಏನೆಲ್ಲ ಮಾತಾಡಿದ್ರೆ ಖಂಡಿತ ನೆನಪಿಲ್ಲ ನನಗೆ. ಮತ್ತು 150 ಕೋಟಿ ಹೇಳಿದಂಗೆ ಯಾವ ಒಂದು ಕೂಡ ಗೊತ್ತಿಲ್ಲ. ಅದು ಖಂಡಿತ ನನಗೆ ಅವರು ಅಷ್ಟು ದುಡ್ಡಂಗೆ ಅವರು ಆಫರೇ ಮಾಡಿಲ್ಲ. ನನಗೆ ಅವರು ಯಾವುದೇ ಆಫರ್ ಮಾಡಿಲ್ಲ ಅಂತ ಹೇಳ್ತೀರಾ? ಅಂದರೆ ಅವರು ಒಂದು ದಾಖಲೆ ಕೂಡ ಬಿಡುಗಡೆ ಮಾಡಿದ್ದಾರೆ, ನೀವು ನೋಡಿ. ಆ ದಾಖಲೆ ಹೇಗಿರ್ಬೋದು ನಂಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ಹೇಳಿದಾಗೆ ಯಾರೆಲ್ಲ ನನ್ನ ಈ ವರದಿಗೆ ತೊಂದರೆ ಕೊಡ್ತಾರೋ ಅಥವಾ ತಡೆ ಒಡ್ಡುತ್ತಾರೋ ಅವ್ರ ವಿಚಾರದಲ್ಲಿ ನಾನು ಸಿಕ್ಕಾಪಟ್ಟೆ ನಾನು ಮಾತಾಡಿದ್ದೇನೆ. ಭಾಳಷ್ಟು ಟಿ ವಿಯಲ್ಲಿ ಮತ್ತು ಪ್ರಶ್ನೆಯೆಲ್ಲ ಮಾತಾಡಿದ್ದೇನೆ, ಅದು ಸತ್ಯ. ಅದೇ ಮಾತಾಡುವ ಸಂದರ್ಭದಲ್ಲಿ ನೀವು ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ರಿ ಅನ್ನುವಂಥ ಸಣ್ಣ ತುಣುಕು ಬಿಟ್ಟಿರುವಂಥದ್ದು. ಈಗ ಅವರು ಒಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ನಾನು ಅದು ದಾಖಲೆ ನೋಡಿದಂತೆ ಏನಂತ ಹೇಳ್ತೇನೆ ನಾನು. ಅದರಲ್ಲಿ ನೀವು ಹೇಳಿದ್ರಿ ಅದೇ ಆಫರ್ ಮಾಡಿದ್ದು ಹೌದು ಅಂತ ಒಪ್ಕೊಂಡಿದ್ರಿ ಅಂತ. ಅವ್ರನ್ನಾಗ ಆಫರ್ ಮಾಡಿಲ್ಲ, ಕಾಂಗ್ರೆಸ್ ಅವರು ಆಫರ್ ಮಾಡಿ ತಗೊಂಡು ಇವತ್ತು ಕ್ಲೋಸ್ ಮಾಡಿ ಯಾಕೆ ನೀವು ಇಷ್ಟು ಕಷ್ಟಪಡ್ತೀರ ಅಂತ ಹೇಳಿರ್ಬೋದು ಅವರು. ಅದಕ್ಕೆ ನಾನು ತಕ್ಕ ಉತ್ತರ ಕೊಟ್ಟಿದ್ದೇನೆ ಅವರಿಗೆ. ಅಲ್ಲಿಂದ ಅವರನ್ನು ಪಾರ್ಟಿ ಆಫೀಸಿಂದ ಓಡಿಸಿದೆ ನಾನು ಅಷ್ಟೇ. ಕಾಂಗ್ರೆಸ್ನವರು ಹಾಗಾದ್ರೆ ಆಫರ್ ಮಾಡಿದ್ರಿ ಅಂತ ಹೇಳ್ತೀರಾ? ಕಾಂಗ್ರೆಸ್ನವರು ಭಾಳಷ್ಟು ಆಫರ್ ಮಾಡಿದ್ದಾರೆ, ಒಂದೆರಡಲ್ಲ. ನನಗೆ ನಂತರ ಅಮೆರಿಕನ್ ವೀಸಾ ಇದ್ದವರಿಂದ ನೀವು ಅಮೆರಿಕದ ಹೋಗಿ ಸ್ವಲ್ಪ ಹೊತ್ತೀರಿ, 1 ವರ್ಷ ಅಲ್ಲೇ ಇರಿ, ಆಮೇಲೆ ಬನ್ನಿ, ನಿಮಗೆ ದುಡ್ಡು ಎಷ್ಟು ಬೇಕಂತ ಹೇಳಿ ನಾನು ಅಲ್ಲಿ ಕೊಡ್ತೇವೆ ಅಂತ ಕೂಡ ಅವನಿಗೆ ಆಫರ್ ಮಾಡಿದ್ರು. ನನಗೆ ಯಾರು ಕಾಂಗ್ರೆಸ್ಸಿಂದ ಆಫರ್ ಮಾಡಿದ್ರು? ನಾವು ರಿಪೋರ್ಟ್ ನೋಡಿದರೆ ಅದರಲ್ಲಿ ಯಾರ್ಯಾರು ಎಲ್ಲ ಇದ್ದಾರೆ, ತಪ್ಪಿತಸ್ಥರು ಇದ್ದಾರೆ, ಅವರು ಅವರ ಜನಗಳೆಲ್ಲ ಬಂದು ನನಗೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನನಗೆ ಆಮಿಷ ಒಡ್ಡಿದ್ದಾರೆ. ಈಗ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ವಿಜಯೇಂದ್ರ ಅಂತ ಹೇಳ್ತಾರೆ, ಹಾಗಾದ್ರೆ ನೀವು ಅವರು ಯಾರಂತ ಹೇಳ್ಬೋದಲ್ವ ಅಂತ? ನಿಜವಾಗಿ ಹೇಳಬೇಕಾದ್ರೆ ವಿಜೇಂದ್ರ ಅವರ ಮೇಲೆ ಕೂಡ, ಯಡಿಯೂರಪ್ಪ ಅವರ ಮೇಲೆ ಕೂಡ ಭಾಳಷ್ಟು ಒತ್ತಡ ಕಾಂಗ್ರೆಸ್ಸಲ್ಲಿ ಇರ್ಬೋದಿತ್ತು. ಆದ್ದರಿಂದ ನಾನು ಕೂಡ ಭಾಳ ಸೋತಿದ್ದೇನೆ. ಆದ್ದರಿಂದ ವಿಜೇಂದ್ರ ಏನೋ ಅಂತ ಹೇಳಿರ್ಬೋದು. ಇದು ಅಲ್ಲಿಗಿಲ್ಲಿ ಮುಟ್ಟು ಸಂದರ್ಭ ಅಲ್ಲ, ನೀವು ಯಾಕೆ ಇಷ್ಟು ಕಷ್ಟಪಡ್ತೀರಾ, ನೀವು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಹೇಳಿರ್ಬೋದು. ಯಾಕಂದರೆ ಅಂದು ಶುರು ಮಾಡಿದ ಹೋರಾಟ ನಾನು ಇಂದಿನವರೆಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೇನೆ. ಈಗಲೂ ಕೂಡ ನಂದು ಹೈಕೋರ್ಟಲ್ಲಿ ಆ ವಿಷಯದಲ್ಲಿ ಹೈಕೋರ್ಟಲ್ಲಿ ನಂದು ಕೇಸಿದೆ. ಶ್ರೀಧರ್ ಪ್ರಭು ನಮ್ಮ ಲಾಯರ್ ಅದನ್ನು ವಾದಿಸ್ತಾ ಇದ್ದಾರೆ. ಅಮೆರಿಕದಲ್ಲಿ ಹೋಗಿ ಇರಿ ಸ್ವಲ್ಪ ಸಮಯ ಅಂತ ಹೇಳಿದವರು ಈಗ ರಾಜಕೀಯ ಇದರಲ್ಲಿ ಇದ್ದಾರಾ ಯಾರು ಅಂತ? ನಾನು ಹೇಳಿದ್ದೆಲ್ಲ, ಅವರು ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಬಂದು ನನಗೆ ಆಮಿಷ ಒಡ್ಡಿ ಎಲ್ಲ ಹೇಳಿದರು, ಅದು ಸತ್ಯ. ಇದನ್ನು ಈಗ ಉನ್ನತ ಮಟ್ಟದ ತನಿಖೆಗೆ ನೀಡಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡ್ತಾ ಇದ್ದೆ. ಸ್ವಾಗತ. ಅವರಿಗೆ ಅಲ್ಪಸಂಖ್ಯಾತರ ಕಿಂಚಷ್ಟು ಪ್ರೀತಿ ಇದ್ದರೆ ಸಿದ್ದರಾಮಯ್ಯವರು ಈಗ ಆ ರಿಪೋರ್ಟನ್ನು CBI ಕೊಡಬೇಕು. ಅವರು ಆಗ ಗೊತ್ತಾಗುತ್ತೆ ಎಷ್ಟು ಸುಳ್ಳ ಎಷ್ಟು ಸತ್ಯ ಅಂತಿಲ್ಲ ಅವರು. ಮತ್ತೊಂದು ವಿಷಯ ಏನಂದರೆ, ವಕ್ಫ್ ಆಸ್ತಿ ಆಗಿರುವುದು ಕೇವಲ 54,000 ಎಕರೆ ಇತ್ತು. ಅದರಲ್ಲಿ 28,000 ಎಕರೆ ಕಬ್ಬಿಗೆ ಕೊಟ್ಟಿದೆ. ಬಾಕಿ ಉಳಿದದ್ದು ಕೇವಲ 23,000-24,000. ಹಾಗಿರಬೇಕಾದ್ರೆ ಸಿದ್ದರಾಮಯ್ಯ ಅವರು 1,60,000 ಎಕರೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದು ಎಲ್ಲಿದ್ದ, ಹೇಗೆ, ಅದು ಅವ್ರು ಹೇಳಬೇಕಾಗಿದೆ. ಅದೇ ಸತ್ಯವಿದ್ದರೆ ಅದನ್ನ ಯಾಕೆ ಹಿಂಪಡ್ಕೊಳ್ತಾರೆ ಅವರು? ಇದರಲ್ಲಿ ಯಾಕೆಂದು ಹೇಳಿದರೆ, ಹಿಂದೂ ಮುಸ್ಲಿಮರ ಮಧ್ಯೆಯಲ್ಲಿ ಬೆಂಕಿ ಹತ್ತಿಸಿ
ವೋಟ್ ಬ್ಯಾಂಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು. ಅದು ಯಾವಾಗ ಬ್ಲಾಸ್ಟ್ ಆಯಿತು, ಇಡೀ ರಾಜ್ಯದಲ್ಲಿ ಬ್ಲಾಸ್ಟ್ ಆಯಿತು, ಅದಕ್ಕೆ ಹಿಂಪಡ್ಕೊಂಡ್ರು. ಅದರರ್ಥ ಸುಳ್ಳು ಹೇಳುವವರು ಅವರು ಅಂತ ಆಗುತ್ತೆ. ರಾಜ್ಯದಲ್ಲಿ ವಕ್ ಆಸ್ತಿ ವಿವಾದ ಬಹಳಷ್ಟು ಚರ್ಚೆಯಲ್ಲಿದೆ. ಅದರ ಜೊತೆಗೆ ಅನ್ವರ್ ಮಾಣಿಪಾಡಿ ಅವರ ವರದಿ ಕುರಿತು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಅವರೊಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಅನ್ವರ್ ಮಾಣಿಪಾಡಿ ಅವರಿಗೆ ವಿಜಯೇಂದ್ರ ಅವರು ಕೋಟಿ ಕೋಟಿ ಆಮಿಷ ಒಡ್ಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಅನ್ವರ್ ಮಾಣಿಪಾಡಿ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಒಂದು ಈಗ ಏನು ಆರೋಪ ಮಾಡಿರುವಂಥದ್ದು, ಅಂದರೆ ವಿಜಯೇಂದ್ರ ಅವರು ಈ ಒಂದು ಇದನ್ನು ಮುಚ್ಚಿ ಹಾಕುವುದಕ್ಕೆ ನಿಮಗೆ ಕೋಟಿ ಕೋಟಿ ಲಂಚದ ಆಮಿಷ ಒಡ್ಡಿದ್ದಾರೆ ಅಂತ ಏನು ಹೇಳ್ತೀರಾ? ಹೀಗೆ ಸತ್ಯ ಹೇಳಬೇಕಾದ್ರೆ 2012-13 ನಾನು ವರದಿ ಕೊಟ್ಟ ಸಂದರ್ಭದಲ್ಲಿ ವಿಜೇಂದ್ರ ಸೇನೆಯಲ್ಲೇ ಇದ್ದಿಲ್ಲ. ಅವರು ಯಾರು ಅಂತ ಕೂಡ ನಮ್ಗೆ ಗೊತ್ತಿದ್ದಿಲ್ಲ. ವಿಜೇಂದ್ರ ಯಾವುದು ಬಂದಿದ್ದರೆ ಮೊನ್ನೆ ಜಾಗದಲ್ಲಿ ಬಂದಿರ್ಬೋದು. ಅವರು ಉಪಾಧ್ಯಕ್ಷ ಆಗಿದ್ದಾಗ ನಮ್ಮ ಸರ್ಕಾರ ನಮ್ಮ ಪಾರ್ಟಿ ಸರ್ಕಾರ ನಡೆಸ್ತಾ ಇತ್ತು. ಆಗ ಪಾರ್ಟಿ ಆಫೀಸಲ್ಲಿ ನನಗೂ ಮತ್ತು ವಿಜೇಂದ್ರ ಅವರಿಗೆ ಮಾತಾಗಿ ನಾನು ಹೇಳಿದೆ, ಈಗ ಕಾಂಗ್ರೆಸ್ನಲ್ಲಿ ನಾವು ಇರಬೇಕಾದ್ರೆ ನನ್ನ ವರದಿ ಯಾಕೆ ಮಂಡನೆ ಮಾಡೋದು, ದಯವಿಟ್ಟು ಮಂಡನೆ ಮಾಡಬೇಕಂತೇಳಿ. ಆದರೆ ನೀವು ಭಾಳಷ್ಟು ದಣಿದಿದ್ದೀರಾ, ಹೋರಾಟ ಮಾಡಿ ನಿಮ್ಮ ಇದನ್ನೆಲ್ಲ ಕಳ್ಕೊಂಡಿದ್ದೀರಾ, ಯಾಕೆ ಈಗ ಮುಂದುವರಿಸಿ ಅದನ್ನು ಕ್ಲೋಸ್ ಮಾಡುವ ಅಂತ ಹೇಳಿದರು. ಅದಕ್ಕೆ ನಾನು ಕೋಪಗೊಂಡು ಭಾಳಷ್ಟು ಮಾತಾಡಿದ್ದೀನಿ. ಏನೆಲ್ಲ ಮಾತಾಡಿದ್ರೆ ಖಂಡಿತ ನೆನಪಿಲ್ಲ ನನಗೆ. ಮತ್ತು 150 ಕೋಟಿ ಹೇಳಿದಂಗೆ ಯಾವ ಒಂದು ಕೂಡ ಗೊತ್ತಿಲ್ಲ. ಅದು ಖಂಡಿತ ನನಗೆ ಅವರು ಅಷ್ಟು ದುಡ್ಡು ಅವರು ಆಫರೇ ಮಾಡಿಲ್ಲ. ನನಗೆ ಅವರು ಯಾವುದೇ ಆಫರ್ ಮಾಡಿಲ್ಲ ಅಂತ ಹೇಳ್ತೀರಾ? ಅಂದರೆ ಅವರು ಒಂದು ದಾಖಲೆ ಕೂಡ ಬಿಡುಗಡೆ ಮಾಡಿದ್ದಾರೆ, ನೀವು ನೋಡಿ. ಆ ದಾಖಲೆ ಹೇಗಿರ್ಬೋದು ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ಹೇಳಿದಾಗೆ ಯಾರೆಲ್ಲ ನನ್ನ ಈ ವರದಿಗೆ ತೊಂದರೆ ಕೊಡ್ತಾರೋ ಅಥವಾ ತಡೆ ಒಡ್ಡುತ್ತಾರೋ ಅವ್ರ ವಿಚಾರದಲ್ಲಿ ನಾನು ಸಿಕ್ಕಾಪಟ್ಟೆ ನಾನು ಮಾತಾಡಿದ್ದೇನೆ. ಭಾಳಷ್ಟು ಟಿ ವಿಯಲ್ಲಿ ಮತ್ತು ಪ್ರಶ್ನೆಯೆಲ್ಲ ಮಾತಾಡಿದ್ದೇನೆ, ಅದು ಸತ್ಯ. ಅದೇ ಮಾತಾಡುವ ಸಂದರ್ಭದಲ್ಲಿ ನೀವು ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ರಿ ಅನ್ನುವಂಥ ಸಣ್ಣ ತುಣುಕು ಬಿಟ್ಟಿರುವಂಥದ್ದು. ಈಗ ಅವರು ಒಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ, ನಾನು ಅದು ಆ ದಾಖಲೆ ನೋಡಿದಂತೆ ಏನಂತ ಹೇಳ್ತೇನೆ ನಾನು. ಅದರಲ್ಲಿ ನೀವು ಹೇಳಿದ್ರಿ ಅದೇ ಆಫರ್ ಮಾಡಿದ್ದ ಹೌದು ಅಂತ ಒಪ್ಕೊಂಡಿದ್ರಿ ಅಂತ. ಅವ್ರನ್ನಾಗ ಆಫರ್ ಮಾಡಿಲ್ಲ, ಕಾಂಗ್ರೆಸ್ ಅವರು ಆಫರ್ ಮಾಡಿ ತಗೊಂಡು ಇವತ್ತು ಕ್ಲೋಸ್ ಮಾಡಿ ಯಾಕೆ ನೀವು ಇಷ್ಟು ಕಷ್ಟಪಡ್ತೀರ ಅಂತ ಹೇಳಿರ್ಬೋದು ಅವರು. ಅದಕ್ಕೆ ನಾನು ತಕ್ಕ ಉತ್ತರ ಕೊಟ್ಟಿದ್ದೇನೆ ಅವರಿಗೆ. ಅಲ್ಲಿಂದ ಅವರನ್ನ ಪಾರ್ಟಿ ಆಫೀಸಿಂದ ಓಡಿಸಿದೆ ನಾನು ಅಷ್ಟೇ. ಕಾಂಗ್ರೆಸ್ನವರು ಹಾಗಾದ್ರೆ ಆಫರ್ ಮಾಡಿದ್ರಿ ಅಂತ ಹೇಳ್ತೀರಾ? ಕಾಂಗ್ರೆಸ್ನವರು ಭಾಳಷ್ಟು ಆಫರ್ ಮಾಡಿದ್ದಾರೆ, ಒಂದೆರಡಲ್ಲ. ನನಗೆ ನಂತರ ಅಮೆರಿಕನ್ ವೀಸಾ ಇದ್ದವರಿಂದ ನೀವು ಅಮೆರಿಕದ ಹೋಗಿ ಸ್ವಲ್ಪ ಹೊತ್ತೀರಿ, 1 ವರ್ಷ ಅಲ್ಲೇ ಇರಿ, ಆಮೇಲೆ ಬನ್ನಿ, ನಿಮಗೆ ದುಡ್ಡು ಎಷ್ಟು ಬೇಕಂತ ಹೇಳಿ ನಾನು ಅಲ್ಲಿ ಕೊಡ್ತೇವೆ ಅಂತ ಕೂಡ ಅವನಿಗೆ ಆಫರ್ ಮಾಡಿದ್ರು. ನನಗೆ ಯಾರು ಕಾಂಗ್ರೆಸ್ಸಿಂದ ಆಫರ್ ಮಾಡಿದ್ರು? ನಾವು ರಿಪೋರ್ಟ್ ನೋಡಿದರೆ ಅದನ್ನು ಯಾರ್ಯಾರು ಎಲ್ಲ ಇದ್ದಾರೆ, ತಪ್ಪಿತಸ್ಥರು ಇದ್ದಾರೆ, ಅವರ ಜನಗಳೆಲ್ಲ ಬಂದು ನನಗೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನನಗೆ ಆಮಿಷ ಒಡ್ಡಿದ್ದಾರೆ. ಈಗ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ವಿಜಯೇಂದ್ರ ಅಂತ ಹೇಳ್ತಾರೆ, ಹಾಗಾದ್ರೆ ನೀವು ಅವರು ಯಾರಂತ ಹೇಳ್ಬೋದಲ್ವ ಅಂತ? ನಿಜವಾಗಿ ಹೇಳಬೇಕಾದ್ರೆ ವಿಜೇಂದ್ರ ಅವರ ಮೇಲೆ ಕೂಡ ಯಡಿಯೂರಪ್ಪ ಅವರ ಮೇಲೆ ಕೂಡ ಭಾಳಷ್ಟು ಒತ್ತಡ ಕಾಂಗ್ರೆಸ್ನಲ್ಲಿ ಇರ್ಬೋದಿತ್ತು. ಆದ್ದರಿಂದ ನಾನು ಕೂಡ ಭಾಳ ಸೋತಿದ್ದೇನೆ. ಆದ್ದರಿಂದ ವಿಜೇಂದ್ರ ಏನೋ ಅಂತ ಹೇಳಿರ್ಬೋದು. ಅದು ಇದು ಅಲ್ಲಿಗಿಲ್ಲಿ ಮುಟ್ಟು ಸಂದರ್ಭ ಅಲ್ಲ, ನೀವು ಯಾಕೆ ಇಷ್ಟು ಕಷ್ಟಪಡ್ತೀರಾ, ನೀವು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಹೇಳಿರ್ಬೋದು. ಯಾಕಂದರೆ ಅಂದು ಶುರು ಮಾಡಿದ ಹೋರಾಟ ನಾನು ಇಂದಿನವರೆಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೇನೆ. ಈಗಲೂ ಕೂಡ ನಂದು ಹೈಕೋರ್ಟಲ್ಲಿ ಆ ವಿಷಯದಲ್ಲಿ ಹೈಕೋರ್ಟಲ್ಲಿ ನಂದು ಕೇಸ್ ಇದೆ. ಶ್ರೀಧರ್ ನಮ್ಮ ಲಾಯರ್ ಅದನ್ನು ವಾದಿಸ್ತಾ ಇದ್ದಾರೆ. ಅಮೆರಿಕದಲ್ಲಿ ಹೋಗಿ ಇರಿ ಸ್ವಲ್ಪ ಸಮಯ ಅಂತ ಹೇಳಿದವರು ಈಗ ರಾಜಕೀಯ ಇದರಲ್ಲಿ ಇದ್ದಾರಾ ಯಾರು ಅಂತ? ನಾನು ಹೇಳಿದ್ದೆಲ್ಲ, ಅವರು ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಬಂದು ನನಗೆ ಆಮಿಷ ಒಡ್ಡಿ ಎಲ್ಲ ಹೇಳಿದರು, ಅದು ಸತ್ಯ. ಇದನ್ನು ಈಗ ಉನ್ನತ ಮಟ್ಟದ ತನಿಖೆಗೆ ನೀಡಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡ್ತಾ ಇದ್ದೆ. ಸ್ವಾಗತ. ಅವರಿಗೆ ಅಲ್ಪಸಂಖ್ಯಾತರು ಕಿಂಚಷ್ಟು ಪ್ರೀತಿ ಇದ್ದರೆ ಸಿದ್ದರಾಮಯ್ಯವರು ಈಗ ಆ ರಿಪೋರ್ಟನ್ನು CBI ಕೊಡಬೇಕು. ಅವರು ಆಗ ಗೊತ್ತಾಗುತ್ತೆ ಎಷ್ಟು ಸುಳ್ಳ ಎಷ್ಟು ಸತ್ಯ ಅಂತೇಳಿ. ಅವರು ಮತ್ತೊಂದು ವಿಷಯ ಏನಂದರೆ, ವಕ್ಫ್ ಆಸ್ತಿ ಆಗಿರುವುದು ಕೇವಲ 54,000 ಎಕರೆ ಇತ್ತು. ಅದರಲ್ಲಿ 27,000 ಎಕರೆ ಕಬ್ಬಿಗೆ ಕೊಟ್ಟಿದೆ. ಬಾಕಿ ಉಳಿದದ್ದು ಕೇವಲ 23,000-24,000. ಹಾಗಿರಬೇಕಾದ್ರೆ ಸಿದ್ದರಾಮಯ್ಯ ಅವರು
1,60,000 ಎಕರೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದು ಎಲ್ಲಿದ್ದ ಹೇಗೆ ಅದು ಅವ್ರು ಹೇಳಬೇಕಾಗಿದೆ. ಅದೇ ಸತ್ಯವಿದ್ದರೆ ಅದನ್ನ ಯಾಕೆ ಹಿಂಪಡ್ಕೊಳ್ತಾರೆ ಅವರು? ಇದನ್ನು ಯಾಕೆ ಹೇಳಿದರೆ ಹಿಂದೂ ಮುಸ್ಲಿಮರ ಮಧ್ಯೆಯಲ್ಲಿ ಬೆಂಕಿ ಹತ್ತಿಸಿ ವೋಟ್ ಬ್ಯಾಂಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು. ಅದು ಯಾವಾಗ ಬ್ಲಾಸ್ಟ್ ಆಯಿತು, ಇಡೀ ರಾಜ್ಯದಲ್ಲಿ ಬ್ಲಾಸ್ಟ್ ಆಯಿತು, ಅದಕ್ಕೆ ಹಿಂಪಡ್ಕೊಂಡ್ರು. ಅದರ್ಥ ಸುಳ್ಳು ಹೇಳುವರು ಅವರು ಅಂತ ಆಗುತ್ತೆ. ಇದು ಅನ್ವರ್ ಮಾನಿಪಾಡಿ ಅವರ ಸ್ಪಷ್ಟನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.